ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಜ್ಞಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಕೋಟ್ ಸ್ಟೈಲ್ ಬ್ಲೌಸ್ ಅಥವಾ ಜಾಕೆಟ್ ಇನ್ಸರ್ಟ್ನ ಓಲ್ಡ್ ಬ್ಲೌಸ್ಗೆ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನಂದು ಹಳೆ ಬ್ಲೌಸನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಜಸ್ಟ್ ಜಾಕೆಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಲ್ಡ್ ಬ್ಲೌಸ್ನ ರೀಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೆಟ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡು ತೊಗೊಂಡಿದ್ದೀನಿ. ರೆಡ್ ಕಲರು ವೈಟ್ ಬ್ಲೌಸಾಗಿ, ಅದಕ್ಕೆ ಪೈಪಿಂಗು ರೆಡ್ ಇತ್ತು, ಅದಕ್ಕೆ ರೆಡ್ ಕಲರ್ ಮ್ಯಾಚ್ ಮಾಡ್ತಾಯಿದ್ದೀನಿ. ನಾನಿಲ್ಲೇನು ಮೆಜರ್ಮೆಂಟು ಅಂತ ತೊಗೊಂಡಿಲ್ಲ, ಬ್ಲೌಸ್ನೇ ಅಳತೆ ತೊಗೊಂಡು ಹಾಗೆ ಅದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಮಾರ್ಜಿನ್ನ ಒಂದೊಂದು 2 ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ಬ್ಲೌಸ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಕ್ಲಾತ್ನ. ಆಮೇಲೆ ನೆಟ್ ಕ್ಲಾತನ್ನು ಸ್ವಲ್ಪ ಜಾಸ್ತಿ ಮಾರ್ಜಿನ್ ತೊಗೊಂಡಿದ್ದೀನಿ. ಈಗ ನೆಟ್ ಕ್ಲಾತ್ ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ಟಿಚ್ ಹಾಕ್ಕೊಂಡು ಒಂದು ಪಾರ್ಟ್ ಓಪನ್ ಇದೆಯಲ್ಲ, ಅಲ್ಲಿಂದ ಹೊರಗಡೆ ತೆಗೆದು ನೀಟಾಗಿ ಒಂದು ಅಯನ್ ಮಾಡಿಕೊಂಡ್ರೆ ನೀಟಾಗುತ್ತೆ. ಈಗ ಏನಿದೆ, ನಾವು ಬ್ಲೌಸಿಗೆ ಇದನ್ನು ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ಬ್ಲೌಸ್ನ ಇಟ್ಬಿಟ್ಟು ಅದ್ರ ಮೇಲೆ ಯಾವ ರೀತಿ ಬರುತ್ತೆ ಆ ರೀತಿ ಸೆಟ್ ಮಾಡಿ ಸೂಜಿ ದಾರದಲ್ಲಿ ಒಂದೊಂದು ರನ್ನಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇವಾಗ ಫುಲ್ ಸ್ಟಿಚ್ ಹಾಕಿದ್ದೀನಿ. ಸ್ಲೀವ್ಸ್ ಹತ್ರ, ಶೋಲ್ಡರ್ ಹತ್ರ, ಹಾಗೆ ಕೆಳಗಡೆ ಪಾರ್ಟ್ ರನ್ನಿಂಗ್ ಸ್ಟಿಚ್ಚನ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಲಟ್ಕನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಲಟ್ಕನ್ನು 4x4 ಸೆಂಟಿಮೀಟರು 10 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಬೆಲ್ ಶೇಪಲ್ಲಿ ಡೋರಿಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿ ಎರಡು ಲಟ್ಕನ್ನ ರೆಡಿ ಮಾಡಿಕೊಂಡು ಅದನ್ನು ಬ್ಲೌಸ್ಗೆ ಇನ್ಸರ್ಟ್ ಮಾಡಿ ಟೈಯಿಂಗ್ ಮಾಡೋ ಥರ ಮಾಡ್ಕೊತಾ ಇದ್ದೀನಿ. ಇವಾಗ 2 ಲಟ್ಕನ್ನ ರೆಡಿಯಾಗಿದೆ. ಲಟ್ಕನ್ನನ್ನು ರೆಡಿ ಮಾಡಿಕೊಂಡು ಆಮೇಲೆ ಬ್ಲೌಸು ಆಲ್ರೆಡಿ ಸ್ಟಿಚ್ ಆಗಿದೆ ಅಲ್ವಾ. ಸ್ಟಿಚ್ ಆಗಿಲ್ಲ ಅಂದರೆ ನಾವು ಹಾಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಬಟ್ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಅಂದರೆ ನಾನು ಸ್ಟಿಚ್ಚಿಂಗ್ ಮಾರ್ಜಿನ್ನ ಅದನ್ನು ಓಪನ್ ಮಾಡಿ ಅದಕ್ಕೆ ಈ ಡೋರಿನ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಸೈಡು. ಇನ್ನೊಂದು ಸೈಡು ಜಾಕೆಟ್ನ ನಾವು ಇನ್ಸರ್ಟ್ ಮಾಡಿದ್ವಿ ಅಲ್ವಾ, ಆ ಜಾಕೆಟಿಗೂ ಒಂದು ಲಟ್ಕನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡಕ್ಕೂ ಸ್ಟಿಚ್ ಮಾಡಿ ಎಡ್ಜಲ್ಲಿ ಟೈಯಿಂಗ್ ಮಾಡೋ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಎರಡು ಸೈಡು ಟೈಯಿಂಗ್ ಮಾಡೋ ಥರ ಲಟ್ಕನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಒಂದು ನೆಟ್ ಕ್ಲಾತಲ್ಲಿ ಫ್ಲವರ್ ಡಿಸೈನ್ ಮಾಡೋಣ ಅಂತ. ರೈಟ್ ಸೈಡ್ ಸ್ಲೀವಿಗೆ ಲೆಫ್ಟ್ ಸೈಡಲ್ಲಿ ಸ್ಯಾರಿ ಕವರ್ ಆಗುತ್ತೆ. ಸೊ ಹಾಗಾಗಿ ರೈಟ್ ಸೈಡಲ್ಲಿ ಒಂದು ಫ್ಲವರ್ನ ಮಾಡೋಣ ಅಂತ
ಕ್ಲಾತನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, 6 ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಸೂಜಿ ದಾರದಲ್ಲಿ ಒಂದೊಂದು ರನ್ನಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅದನ್ನು ಎಳೆದ್ರೆ ಫ್ಲವರ್ ಥರ ಬರಬೇಕು, ಆ ರೀತಿ ಅಷ್ಟನ್ನು ಒಂದು ದಾರಕ್ಕೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಜೋರಾಗಿ ಎಳೆದ್ರೆ ಅದು ಫ್ಲವರ್ ಥರ ಶೇಪ್ ಬರುತ್ತೆ. ಆಮೇಲೆ ಅದನ್ನ ಸ್ಟಿಚ್ ಮಾಡಿ ಅದ್ರ ಮೇಲ್ಗಡೆ ಪರ್ಲ್ನ ಡಿಸೈನ್ ಮಾಡ್ತಾಯಿದ್ದೀನಿ. ಪರ್ಲ್ನ ಇಟ್ಬಿಟ್ಟು ಈಗ ಫ್ಲವರ್ ರೆಡಿಯಾಗಿದೆ. ಈ ಥರ ಇದು ಮಾಡಿದ್ದೀನಿ. ಇದನ್ನು ನಾನು ಸ್ಲೀವ್ಸಿಗೆ ಹಾಗೆ ಸೂಜಿ ದಾರದಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ರೈಟ್ ಸೈಡ್ ಸ್ಲೀವ್ಗೆ ಹಾಕ್ತಾ ಇರೋದು. ಲೆಫ್ಟ್ ಸೈಡಲ್ಲಿ ಸಾರಿ ಕವರ್ ಆಗುತ್ತೆ. ರೈಟ್ ಸೈಡಲ್ಲಿ ಪ್ಲೈನ್ ಇದೆ ಅಂತ ಅಲ್ಲಿಗೆ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಫುಲ್ ಜಾಕೆಟ್ ಸ್ಟೈಲ್ ಬ್ಲೌಸು ರೆಡಿಯಾಗಿದೆ. ಓಲ್ಡ್ ಬ್ಲೌಸ್ ಈ ಥರ ಇದ್ದರೆ ಬೋರಿಂಗ್ ಅನಿಸಿದ್ರೆ ಈ ಥರ ಹೊಸ ಲುಕ್ನ ಕೊಟ್ಕೋಬೋದು. ಇದಕ್ಕೆ ಟೈಲರಿಂಗ್ ಬ್ಲೌಸ್ ಕಲ್ತಿರಬೇಕು, ಎಕ್ಸ್ಪರ್ಟೇ ಅಂತ ಏನೂ ಬೇಕಿಲ್ಲ. ಜಸ್ಟ್ ಮಿಷಿನ್ ಇದ್ದರೆ ಮನೆಯಲ್ಲೇ ನಾವೇ ಹಾಗೆ ಬ್ಲೈಂಡಾಗಿ ಕಟ್ ಮಾಡಿಕೊಂಡು ಈ ಥರ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಬಂತು. ನೀವು ಈ ಥರನೇ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.